ಆತ್ಮೀಯ ವಿದ್ಯಾರ್ಥಿಗಳು, ತಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದೊಳಗಡೆ ನಾನು ಆದರ್ಶ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಈಗ ಯಾರು ಫಿಫ್ತ್ ಸ್ಟ್ಯಾಂಡರ್ಡ್ ಒಳಗೆ ಸ್ಟಡಿ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು, ಆದರ್ಶ ವಿದ್ಯಾಲಯಕ್ಕೆ ಯಾರು ಅಪ್ಲೈ ಮಾಡಿದರೆ ಎಂಟ್ರೆನ್ಸ್ ಎಕ್ಸಾಮಿಗೆ, ಸೊ ಅವರಿಗಾಗಿ ಈ ಒಂದು ವಿಡಿಯೋ. ನಾನು ಈಗಾಗಲೇ ಹಿಂದೆ 2 ವಿಡಿಯೋ ಮಾಡಿದ್ದೆ, ಪಾರ್ಟ್ 1 ಪಾರ್ಟ್ 2 ಕನ್ನಡದ ಮೇಲೆ. ಈ ಪಾರ್ಟ್ 1 ವಿಡಿಯೋ ಮಾಡುವಾಗ ಒಂದು ಕ್ವಶನನ್ನು ನಾನು ಬೈ ಮಿಸ್ಟೇಕ್ ಆಗಿ ತಪ್ಪು ಹೇಳಿದ್ದೆ, ಹೀಗಾಗಿ ಆ ವಿಡಿಯೋವನ್ನು ಡಿಲೀಟ್ ಮಾಡಿ ಮತ್ತೆ ಅದೇ ಕ್ವಶನ್ಸ್ ಮೇಲೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಿಮಗೆ ಆನ್ಸರ್ಸ್ ಗೊತ್ತಾಗಿರ್ತಾವ, ಲಾಸ್ಟ್ ಹಿಂದೆ ಈ ವಿಡಿಯೋ ನೋಡಿದ್ರಿ ಅಂತಂದ್ರೆ ಸರಿ. ಈಗ ನಿಮಗೆ ಯಾವ ಉತ್ತರ ಗೊತ್ತಿರ್ತಾವ ಆಪ್ಷನ್ಗಳನ್ನು ಕಮೆಂಟ್ ಮಾಡ್ತಾ ಹೋಗ್ರಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಅದ ನೋಡ್ರಿ, ನಿಲ್ಲಿ ವೀರರೇ ನನ್ನ ಮಗನು ದೇಶ ರಕ್ಷಣೆಗೆ ಬರ್ತಾನೆ ಅಂತೇಳಿ. ಇಲ್ಲಿ ಅಡಿಗೆರೆ ಎಳೆದ ಪದದ ಗ್ರಾಂಥಿಕ ರೂಪವನ್ನು ಕೇಳಿದಾರ. ಗ್ರಾಂಥಿಕ ರೂಪ ಅಂತಂದ್ರೆ ನೋಡ್ರಿ ಗ್ರಂಥ ಅಂತ. ಗ್ರಾಂಥಿಕ ಅಂದ್ರೆ ಗ್ರಂಥ, ಗ್ರಂಥ ಅಂದ್ರೆ ಪುಸ್ತಕ ಅಂತ. ಗ್ರಾಂಥಿಕ ರೂಪ ಅಂದ್ರೆ ಪುಸ್ತಕೀಯ ಭಾಷೆಗೆ ಗ್ರಾಂಥಿಕ ರೂಪ ಅಂತ ಕರೀತಾರೆ. ಇದಕ್ಕೆ ಪುಸ್ತಕೀಯ ಭಾಷೆ ನೋಡ್ರಿ, ನಾವು ದಿನ ಮಾತಾಡೋ ಭಾಷೆಗೆ ನಾವು ಅದಕ್ಕೆ ಆಡು ಭಾಷೆ ಅಂತ ಕರಿತೇನೆ. ನಾ ಏನ್ ಮಾತಾಡಕತ್ತೇನಲ್ಲ ಈಗ, ಇದಕ್ಕೆ ಆಡು ಭಾಷೆ ಅಂತ ಕರಿತೇನೆ. ನಾ ಈಗ ಕರಿತೇನಿ, ಹೌದಾ? ಇದನ್ನ ನಾನು ಏನಂತೇವಿ, ಕರೆಯುತ್ತೇನೆ, ಹೌದಾ? ನಾನು ಹೋಮ್ವರ್ಕ್ ಇದೆ ನಾ ಬರಿತೀನಿ ಅಂತ ಹೇಳ್ತೀವಿ, ಬರಿತೇನೆ, ನಾ ಹೋಮ್ವರ್ಕ್ ಬರಿತೇನೆ ಅಂತ ಹೇಳ್ತೀವಲ್ಲ, ಬರಿತೀನಿ ಅನ್ನೋದಕ್ಕ ಏನಪ್ಪ ಗ್ರಾಂಥಿಕ ರೂಪ, ಬರೆಯುತ್ತೇನೆ. ಸರಿನಾ? ನಿಮ್ ಪುಸ್ತಕದೊಳಗ ಭಾಷಾಭ್ಯಾಸದೊಳಗ ಇವನ್ನ ಕೊಟ್ಟಿರ್ತಾರ, ಈ ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ, ಸರಿನಾ? ಆ ರೀತಿಯಾಗಿ ಇಲ್ಲಿ ಅಡಿಗೆರಿ ಯಾವ್ದು ಕೇಳ್ದಾರ, ಬರ್ತಾನೆ ಅನ್ನೋದು ಕೇಳ್ದಾರ. ಈ ಬರ್ತಾನೆ ಅನ್ನುವುದರ ಗ್ರಾಂಥಿಕ ರೂಪ ಯಾವುದು ನಿಮ್ಗೆ ಗೊತ್ತಿದ್ರ ಆಪ್ಷನ್ ಅನ್ನ ಕಮೆಂಟ್ ಮಾಡ್ರಿ. ಏನಪ್ಪಾ ಅದು ಅಂದ್ರೆ ಬರುತ್ತಾನೆ, ಹೌದಾ? ಆಪ್ಷನ್ ಎ ಇದೆ ಅಲ್ಲ, ಬರುತ್ತಾನೆ ಅನ್ನುವಂಥದ್ದು ಸರಿಯಾದ ಉತ್ತರ ಇದಕ್ಕೆ ಆಗ್ತದ. ಹಾಗಾದ್ರೆ ಇನ್ನ ಎರಡನೇ ಪ್ರಶ್ನೆಯನ್ನ ನೋಡ್ರಿ. ಎರಡನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವಾಕ್ಯದಲ್ಲಿ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪವನ್ನ ಬರೆಯಿರಿ. ಭಾಷಾಭ್ಯಾಸದೊಳಗೆ ನಿಮಗ ಲಿಂಗ ಬದಲಿಸಿ ಅಂತ ಕೊಟ್ಟಿರ್ತಾರ. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ನಿಮಗ್ ಗೊತ್ತಿದೆ. ಪುಲ್ಲಿಂಗ ಅಂತಂದ್ರೆ ಗಂಡ್ಮಕ್ಳಿಗೆ ಬಳಸುವಂಥದ್ದು, ಪುಲ್ಲಿಂಗ ಅಂದ್ರೆ ಗಂಡು, ಸ್ತ್ರೀಲಿಂಗ ಅಂತಂದ್ರೆ ಹೆಣ್ಣು ಅನ್ನುವಂಥದ್ದು. ಇಲ್ಲಿ ಅಧ್ಯಕ್ಷ ಅನ್ನುವಂಥದ್ದು ಗಂಡ್ಮಕ್ಳಿಗೆ ಬಳಸುವಂಥದ್ದನ್ನ ಕೊಟ್ಟಿದ್ದಾರೆ, ಸ್ತ್ರೀಲಿಂಗ ಅಂದ್ರೆ ಹೆಣ್ಣು ಅಂತ. ಹಾಗಾದ್ರೆ ಅಧ್ಯಕ್ಷರು ಇಲ್ಲದಲ್ಲ, ಇದಕ್ಕ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಯಾವುದು? ನಿಮಗ್ ಮೊದಲನೇ ಆಪ್ಷನ್ ಸರಿ ಅನಿಸ್ಬೋದು, ಆದ್ರೆ ಇಲ್ಲಿ ಅಧ್ಯಕ್ಷ ಇಲ್ಲ, ಅದು ಅಧ್ಯಕ್ಷ ಇದೆ, ಅದ, ಹಿಂಗಾಗಿ ಇದು ಅಲ್ಲ, ಅಧ್ಯಕ್ಷೆ ಅಲ್ಲ, ಹೌದಾ? ಆ ನಂತರ ಏನಪ್ಪಾ ಅಂದ್ರೆ ಆಪ್ಷನ್ ಸಿ ಏನು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ. ಯಾಕಂದ್ರೆ ಅಧ್ಯಕ್ಷೆ ದ ಏನಿರ್ಬೇಕು, ಇಲ್ಲಿ ಮಹಾಪ್ರಾಣ ಇರ್ಬೇಕಾಗ್ತದೆ. ಡಿ ಆಪ್ಷನ್ ಸರಿ ಅನಿಸ್ಬೋದು ನಿಮಗ, ಆದ್ರೆ ದ ಏನಿಲ್ಲೇ ಇಲ್ಲ, ಮಹಾಪ್ರಾಣ ಇಲ್ಲ, ಅಲ್ಪ ಪ್ರಾಣ ಇತ್ತ, ಹಿಂಗಾಗಿ ಇದು ಉತ್ತರ ಅಲ್ಲ. ಅಧ್ಯಕ್ಷೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದ. ವಿದ್ಯಾರ್ಥಿಗಳೇ ನೋಡ್ರಿ, ನಿಮಗೆ ಯಾವ ಉತ್ತರ ಗೊತ್ತಿರ್ತಾವ ಅವನ್ ಕಮೆಂಟ್ ಅನ್ನ ಮಾಡ್ರಿ. ಕಮೆಂಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ತದ ನಾವು ಕಮೆಂಟ್ ಮಾಡಿದ್ದು ಗೆಸ್ ಮಾಡಿರುವಂತ ಉತ್ತರ ಸರಿ ಐತೋ ಇಲ್ಲೋ ಅನ್ನುವಂಥದ್ದು. ಮೂರನೇ ಪ್ರಶ್ನೆಯನ್ನ ನೋಡ್ರಿ, ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓಕುಳಿಯಾಟ. ಈ ಪದ್ಯದಲ್ಲಿರುವ ಪ್ರಾಸಪದಗಳ ಸರಿಯಾದ ಗುಂಪು. ಪ್ರಾಸಪದ ಅಂದ್ರೆ ನಾನು ಹೇಳಿದ್ದೀನಿ ಒಂದೇ ಅಕ್ಷರ, ಪದ್ಯದ ಸಾಲಿನ ಕೊನೆಯೊಳಗೆ ಒಂದೇ ಅಕ್ಷರ ಪುನರಾವರ್ತನೆ ಆಗ್ತಾ ಇತ್ತು, ರಿಪೀಟ್ ಆಗ್ತಾ ಇತ್ತು ಅಂದ್ರೆ ಅದಕ್ಕೆ ನಾವು ಪ್ರಾಸ ಅಂತ ಕರಿತೀವಿ. ನೀವು ಸಾಕಷ್ಟು ಹಾಡಿನೊಳಗ ಪದ್ಯದೊಳಗೆ ಪ್ರಾಸ ನೋಡಿರ್ತೀರಿ. ಇಲ್ಲಿ ಮಿತ್ರ, ಚಿತ್ರ ಅನ್ನುವಂಥದ್ದು ಒಂದೇ ಪ್ರಾಸಕ್ಕೆ ಸೇರ್ತಾವ. ಓಟ ಮತ್ತು ಓಕುಳಿ ಆಟ ಅನ್ನುವಂಥದ್ದು ಒಂದೇ ಪ್ರಾಸಕ್ಕೆ ಸೇರ್ತಾವ. ಹಿಂಗಾಗಿ ಇವು ಯಾವ ಆಪ್ಷನ್ ಅದಾವ ಅವು ಏನಾಗ್ತಾವ, ಇಲ್ಲಿ ಸರಿಯಾದ ಉತ್ತರ ಆಗ್ತದ. ನೋಡ್ರಿ ಯಾವ ಆಪ್ಷನ್ ಅನ್ನೋದನ್ನ ಕಮೆಂಟ್ ಅನ್ನ ಮಾಡ್ರಿ ನೋಡೋಣ. ಎಸ್, ಈ ಪದ್ಯದಲ್ಲಿರುವ ಪ್ರಾಸ ಪದಗಳ ಸರಿಯಾದ ಗುಂಪು ಒಂದನ್ನ ನೋಡ್ರಿ, ಚೆಕ್ ಮಾಡ್ರಿ. ಮಿತ್ರ, ಚಿತ್ರ ಇದೆ, ಎಸ್ ಐತಿ, ಕುಂಚದ ಓಟ, ಓಕುಳಿ ಆಟ ಐತಿ. ಹಾಗಾದ್ರೆ ಇದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಗುಡ್. ಸೊ ಇನ್ನ ಇಲ್ಲಿ ಬಿ ಇಲ್ಲ, ಮಿತ್ರ, ಚಿತ್ರ ಐತಿ, ಆದ್ರೆ ನನ್ನ ಬಿಡಿಸುವ ಅಲ್ಲ. ಸರಾಗ, ಕುಂಚದ ಓಟ, ಓಕುಳಿ ಆಟ ಐತಿ, ಆದ್ರೆ ಸರಾಗ ಮತ್ತು ಸುಂದರ ಅಲ್ಲ. ಸರಾಗ, ಸುಂದರ ಇವೆರಡೂ ಅಲ್ಲ, ಚಿತ್ರ, ಮಿತ್ರ ಐತಿ, ಆದ್ರೆ 4 ಇರುವಂತದ್ದು ಯಾವ್ದು ಅಂದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಅಂತಾಗಾದ್ರೆ. ಸರಿ, ಏನಪ್ಪಾ ನೆಕ್ಸ್ಟ್ ಕ್ವಶನ್ ಅಂದ್ರೆ, ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಅಂದ್ರೆ ಒಂದು ವಾಕ್ಯ ಯಾವಾಗ್ಲೂ ಪೂರ್ಣ ಅರ್ಥವನ್ನ ಕೊಡ್ಬೇಕು, ಕಂಪ್ಲೀಟ್ ಮೀನಿಂಗ್ ಅನ್ನ ಕೊಡ್ಬೇಕು.
ಆ ವಾಕ್ಯ ಅರ್ಥನ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ತಗೊಂಡು ಏನ್ ಮಾಡೋದು, ನೀವು ಪರೀಕ್ಷೆ ಒಳಗೆ ಬರೆಯುವಾಗ ಏನೇನಾರ ಬರ್ದಿರ್ತೀರಿ ಎಕ್ಸಾಮ್ ಪೇಪರ್ದಾಗ. ಹೀಗಾಗಿ ನಿಮಗೆ ಮಾರ್ಕ್ಸ್ ಬರಂಗಿಲ್ಲ, ನಿಮಗೆ ಬರದೇನಿ ಅಂತ ನಿಮಗೆ ಅನಿಸ್ತದ. ಆದ್ರೆ ಪೇಪರ್ ಚೆಕ್ ಮಾಡುವಾಗ ನೀವು ಸರಿಯಾಗಿ ಶಬ್ದಗಳ ಅರ್ಥ ಆಗುವಂಗೆ ಬರ್ದಿರಂಗಿಲ್ಲ, ವಾಕ್ಯಗಳ ರಚನೆ ಸರಿ ಇರಂಗಿಲ್ಲ, ಹಿಂಗಾಗಿ ನಿಮಗೆ ಸರಿಯಾಗಿ ಮಾರ್ಕ್ಸ್ ಸಿಗಂಗಿಲ್ಲ. ಎಕ್ಸಾಮ್ದೊಳಗೆ ಸರಿಯಾಗಿ ಮಾರ್ಕ್ಸ್ ಸಿಗಬೇಕು ಅಂದ್ರೆ ಶಬ್ದಗಳು ಸ್ಪಷ್ಟವಾಗಿರಬೇಕು, ವಾಕ್ಯಗಳ ರಚನೆ ಅರ್ಥಪೂರ್ಣವಾಗಿರಬೇಕು. ಅಂದ್ರೆ ಅವು ಅರ್ಥ ಓದಿದ್ರೆ ಅರ್ಥ ಕೊಡಬೇಕು. ಸರಿ, ಇಲ್ಲಿ ಚೆಕ್ ಮಾಡೋಣ. ಹಾಗಾದ್ರೆ ಒಂದನೇದನ್ನ ಚೆಕ್ ಮಾಡಿ ನೋಡ್ರಿ. ಇವರ ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಕಷ್ಟವನ್ನು. ಏನಿದೆ ಹಿಂಗಂದ್ರ ಅಲ್ಲ, ಇವರ ನಿವಾರಿಸಲು ಅಂದ್ರೆ ಯಾರನ್ನ ನಿವಾರಿಸಲು, ನಿಮ್ಮಿಂದ ಸಾಧ್ಯವಿಲ್ಲವೇ ಕಷ್ಟವನ್ನು, ಅರ್ಥ ಇಲ್ಲ. ಕಷ್ಟವನ್ನು ನಿವಾರಿಸಲು ಇವರ ನಿಮ್ಮಿಂದ ಸಾಧ್ಯವಿಲ್ಲವೇ, ಇದಕ್ಕೂ ಅರ್ಥ ಇಲ್ಲ. ಏನ್ ಹಿಂಗಂದ್ರ ಕಷ್ಟವನ್ನು ನಿವಾರಿಸಲು ಇವರ ನಿಮ್ಮಿಂದ ಸಾಧ್ಯವಿಲ್ಲವೇ. ಹೌದಾ, ನೋಡ್ರಿ, ನಿಮ್ಗ ಬೇಸಿಕ್ ಗೊತ್ತಿದೆ, ಕರ್ತೃ ಕರ್ಮ ಕ್ರಿಯಾಪದ ಅನ್ನುವಂಥದ್ದು ಗೊತ್ತಿದೆ. ಆ ಹಿನ್ನೆಲೆ ಒಳಗೆ ನೀವು ಇದನ್ನ ಅರ್ಥ ಮಾಡ್ಕೊಂಡು ನೋಡ್ರಿ. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ. ಹೌದಾ, ನೋಡ್ರಿ, ಇದಕ್ಕೆ ಅರ್ಥ ಇದೆ ನೋಡ್ರಿ. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ, ಇದು ಸರಿಯಾದ ಉತ್ತರ. ನಾಲ್ಕನೇದಲ್ಲ, ಇವರ ನಿಮ್ಮಿಂದ ನಿವಾರಿಸಲು ಸಾಧ್ಯವಿಲ್ಲವೇ ಕಷ್ಟವನ್ನು ಅನ್ನುವಂಥದ್ದು, ಇದು ಕೂಡ ಅಲ್ಲ. ಈಗ ಅರ್ಥಪೂರ್ಣ ವಾಕ್ಯಗಳ ರಚನೆಯ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರ, ಅದನ್ನ ಸರಿಯಾಗಿ ನೋಡ್ಕೊಳ್ರಿ, ಅಂಶ ಮಾಡಬಾರ್ದು. ಕೆರೆ ಪದಕ್ಕೆ ಸೂಕ್ತವಾದ ಜೋಡು ನುಡಿ. ನಿಮಗ ಜೋಡು ನುಡಿಗಳ ಬಗ್ಗೆ ಗೊತ್ತಿದೆ. ಇಲ್ಲಿ ನೋಡ್ಕೊಳ್ರಿ, ಏನಪ್ಪಾ ಅಂದ್ರ ಪ್ರಶ್ನೆಗಳು ಜೋಡು ನುಡಿ ಮೇಲೆ ಪ್ರಶ್ನೆ ಬರ್ತದ. ಅನಂತರ ಅನುಕರಣಾವ್ಯಯ ಮೇಲೆ ಪ್ರಶ್ನೆ ಬರ್ತದ. ನೋಡ್ರಿ, ಅನುಕರಣಾವ್ಯಯದ ಮೇಲೆ ಬರ್ತದ. ದ್ವಿರುಕ್ತಿ ಮೇಲೆ ಪ್ರಶ್ನೆ ಬರ್ತದ. ಆ ನಂತರ ನುಡಿಗಟ್ಟು ಅಂತಿರ್ತದ, ಇದ್ರ ಮೇಲೆ ಪ್ರಶ್ನೆ ಬರ್ತದ. ನೀವು ಎಕ್ಸಾಮಿಗೆ ತಯಾರಿ ಮಾಡ್ಕೊಳ್ಳುವಂಥವ್ರು ಈ ನಾಲ್ಕರ ಮೇಲೂ ಕೂಡ ಸರಿಯಾಗಿ ಲಕ್ಷ್ಯ ಕೊಟ್ಟು ಓದ್ಕೊಳ್ರಿ. ವ್ಯಾಕರಣದೊಳಗೆ ಬರ್ತಾವ ಇವೆಲ್ಲ. ಒಂದು ವ್ಯಾಕರಣ ಪುಸ್ತಕ ತಗೊಳ್ರಿ, ಅಥವಾ ನಿಮ್ ಪುಸ್ತಕದ ಹಿಂದೆ ವ್ಯಾಕರಣ ಇರ್ತಾವ, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಸರಿ, ಹಾಗಾದ್ರೆ ಇಲ್ಲಿ ಕೆರೆ ಅನ್ನುವಂತ ಪದಕ್ಕೆ ಸೂಕ್ತವಾದ ಜೋಡು ನುಡಿ ಯಾವುದು? ಜೋಡು ನುಡಿ ಅಂದ್ರ ಒಂದು ಶಬ್ದವನ್ನು ಹೇಳುವಾಗ ಇನ್ನೊಂದು ಶಬ್ದ ಸಹಜವಾಗಿ ನಮ್ಮ ಬಾಯಿಂದ ಬರ್ತಿರ್ತದ, ಜೋಡಿಯಾಗಿ ಬರ್ತಿರ್ತದ, ಅದಕ್ಕೆ ಜೋಡು ನುಡಿ ಅಂತ ಕರೀತಾರ. ಕೆಲವು ಉದಾಹರಣೆ ಕೊಡಬೇಕು ಅಂತಂದ್ರ, ಮನೆ ಮಠ. ನೀವೇನಾರ ಸುಮ್ನ ಅಡ್ಡಾಡ್ಕೊಂತ ಹೋಗಿದ್ರಿ ಅಂದ್ರೆ ಹೇಳ್ತಾರೆ, ಏನ್ ಮನಿ ಮಠ ಐತಿಲ್ಲ ನಿಮಗಂತ ಕೇಳ್ತಾರ. ಹೌದಾ, ಸೊ ಯಾರಾದ್ರೂ ಭೇಟಿ ಆದ್ರ ಊಟ ಗೀಟ ಮಾಡಿ ಇಲ್ಲ ಅಂತ ಕೇಳ್ತಾರ. ಹೌದಾ, ಏನಾರ ಆಟ ಆಡುವಾಗ ಬಿದ್ರಿ ಅಂದ್ರೆ ಊಟ ಗೀಟ ಮಾಡ್ತಿಲ್ಲ, ಮೈಯಾಗ ಶಕ್ತಿ ಅದು ಐತಿಲ್ಲ ಅಂತ ಕೇಳ್ತಾರ, ಊಟ ಗೀಟ. ಹೌದಾ, ಹಗಲು ರಾತ್ರಿ ಕುಂತ ಅಭ್ಯಾಸ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಹೌದಾ, ಹಗಲು ರಾತ್ರಿ. ಹೌದು, ಊರ್ ಕೇರಿ ಹೊಕ್ಕಿರ್ಲೋ ನೀವು, ಊರು ಕೇರಿ. ಹೌದಾ, ಈ ರೀತಿಯಾಗಿ ಆಟ ಪಾಠ. ಆ ನಂತರ ಪೆನ್ನು ಗಿನ್ನು. ಹೌದಾ, ಇವಕ್ಕೆಲ್ಲ ಏನಂತ ಕರಿತೀವಿ ನಾವು? ಜೋಡು ನುಡಿ ಅಂತ ಕರಿತೀವಿ. ಹಂಗ ಇಲ್ಲಿ ಕೆರೆ ಅನ್ನೋದಕ್ಕೆ ಸರಿಯಾದ ಜೋಡು ನುಡಿ ಯಾವುದು? ಗೆಸ್ ಮಾಡ್ರಿ ನೋಡೋಣ. ಕೆರೆ ಅನ್ನೋದಕ್ಕೆ ಸರಿಯಾದ ಜೋಡು ನುಡಿ ಅಂದ್ರ ಕಟ್ಟೆ. ಕೆರೆ ಕಟ್ಟೆಗಳು, ಕೆರೆ ಕಟ್ಟೆ. ಸರಿನಾ? ಹೊಳೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಕೆರೆ ಕಟ್ಟೆ ಅನ್ನುವಂಥದ್ದು ಸರಿಯಾದದ್ದು. ಇನ್ನ ಮುಂದ ಒಂದ್ ಏನ್ ಕೊಟ್ಟಿದ್ದಾರೆ ನಿಮಗ? ಒಗಟನ್ನ ಕೊಟ್ಟಿದ್ದಾರೆ. ಈ ಒಗಟನ್ನ ನೋಡ್ರಿ, ಇದು ಈಸಿ ಆಗಿರುವಂತದ್ದು. ನೋಡ್ರಿ, ಏನಪ್ಪಾ ಒಗಟು? ಎಲ್ಲಿ ಹೋಯ್ತು ಒಗಟು? ಒಗಟು. ಎಸ್, ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಉತ್ತರ ನಿಮಗ್ ಗೊತ್ತೈತಿ? ಇದಕ್ಕ ಕಮೆಂಟ್ ಮಾಡಿ ನೋಡೋಣ. ಉತ್ತರ ನಿಮ್ಗೆ ಗೊತ್ತಿದೆ. ಹೌದಾ, ನೀವು ಬಹಳಷ್ಟು ಸಾರಿ ನಿಮ್ ಕ್ಲಾಸ್ ರೂಮ್ದೊಳಗೆ ಕೇಳಿರ್ತೀರಿ, ನಿಮ್ ಫ್ರೆಂಡ್ಸ್ಗಳನ್ನ ಇಂಥ ಒಗಟುಗಳನ್ನ ಕೇಳಿರ್ತೀರಿ. ಸೊ ನೋಡ್ರಿ, ಹಂಗಾರ ನಾವು ಟೈಮ್ ಪಾಸಿಗೆ ಹೊರಗೆ ಆಟ ಆಡುವಾಗ ಅಲ್ಲಿ ಇಲ್ಲಿ ಏನು ಒಗಟು ಕೇಳ್ತಿದ್ವಿ ಅಂತ ಒಗಟುಗಳನ್ನ ಈ ಆದರ್ಶ ಎಂಟ್ರೆನ್ಸ್ ಎಕ್ಸಾಮ್ದೊಳಗೂ ಸಹಿತ ಕೇಳ್ತಾರ. ಇದ್ರ ಮೇಲೆ 1 ಅಂಕದ 1 ಮಾರ್ಕ್ಸ್ ಬರ್ತದ. ಕಮೆಂಟ್ ಮಾಡಿರಿ ಅನ್ಕೋತೇನೆ. ನೋಡ್ರಿ, ಜುಟ್ಟುಂಟು, ಜುಟ್ಟು ಅಂದ್ರೆ ಕೂದಲು ಅಂತದ. ಜುಟ್ಟುಂಟು ನಾರಿ ಅಂದ್ರೆ ಹೆಣ್ಮಕ್ಳು ಅಂತ. ಜುಟ್ಟುಂಟು ನಾರಿ ಅಲ್ಲ, ಕಣ್ಣಿದೆ ಮನುಷ್ಯ ಅಲ್ಲ, ನೀರೈತಿ ಬಾವಿ ಅಲ್ಲ, ಹಾಗಾದ್ರೆ ನಾನು ಯಾರು ಅಂದ್ರೆ ತೆಂಗಿನಕಾಯಿ. ಹೌದಾ, ತೆಂಗಿನಕಾಯಿ ಪುಚ್ಚಿರ್ತದ ನೋಡ್ರಿ, ಅದಕ್ಕ ಜುಟ್ಟು ಅಂತ ಹೇಳಿದಾರ ಅವ್ರು. ಪುಚ್ಚಿರ್ತದಲ್ಲ, ಹೌದಾ, ಆದ್ರೆ ನಾರಿ ಅಲ್ಲ. ಕಣ್ಣುಂಟು, ತೆಂಗಿನಕಾಯಿಗಳಿಗೆ ಕಣ್ಣು ಇರ್ತಾವ. ನೀವು ತೆಂಗಿನಕಾಯಿ ಪುಚ್ಚ ಸುಲ್ದಿದ್ರಿ, ಬಾಳ ಸುಲ್ದಿದ್ರಿ ಅಂದ್ರ ಅವ್ ಕಣ್ಣು ಕಾಣಿಸ್ತಾವ ನಿಮಗ. ಹೌದಾ, ಸೊ ಕಣ್ಣದ ಮನುಷ್ಯ ಅಲ್ಲ. ನೀರುಂಟು, ತೆಂಗಿನಕಾಯಿ ಒಳಗೆ ನೀರ್ ಇರ್ತದ. ಹೌದಾ, ಹೀಗಾಗಿ ಅದು ಬಾವಿ ಅಲ್ಲ. ಹಾಗಾದ್ರೆ ಯಾವ್ದದು? ತೆಂಗಿನಕಾಯಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ. ಹಾಗಾರ
7ನೇ ಪ್ರಶ್ನೆ, ಪ್ರಾಣೇಶನು ಹಾಸ್ಯ ಕಾರ್ಯಕ್ರಮವನ್ನು ನೀಡುವಲ್ಲಿ ಎತ್ತಿದ ಕೈ. ನೋಡ್ರಿ, ಹಂಗಾರೆ ಏನು ಇಲ್ಲಿ ಈ ವಾಕ್ಯದಲ್ಲಿ ಎತ್ತಿದ ಕೈ ಅನ್ನುವಂತ ನುಡಿಗಟ್ಟು ನೀಡುವಂತ ಅರ್ಥ ಏನು? ಪ್ರಾಣೇಶನು ಹಾಸ್ಯ, ನೀವು ಪ್ರಾಣೇಶನ ಕಾಮಿಡಿ ನೋಡಿರ್ತೀರಿ, ಹಾಸ್ಯ ಕಾರ್ಯಕ್ರಮಗಳ ನೋಡಿರ್ತೀರಿ. ಆ ಹಾಸ್ಯ ಕಾರ್ಯಕ್ರಮ ನೀಡುವಲ್ಲಿ ಎತ್ತಿದ ಕೈ ಏನಂಗಾರೆ? ಎತ್ತಿದ ಕೈ ಅಂದ್ರೆ ಕೈಯನ್ನು ಎತ್ತುವುದು ಅಂತನ, ಕೈಯನ್ನು ಎತ್ತುವುದಲ್ಲ. ಹಾಗಾದ್ರೆ ಏನ್ ಎತ್ತಿದ ಕೈ ಅಂತಂದ್ರೆ ಪರ್ಫೆಕ್ಟ್ ಅಂತ. ನೋಡ್ರಿ, ಈ ಪರ್ಫೆಕ್ಟ್ ಅನ್ನುವಂಥದ್ದಕ್ಕ ಈ ಮೀನಿಂಗ್ ಕೊಡುವಂತ ಉತ್ತರ ಯಾವ್ದದ ನೋಡ್ರಿ, ಟೈಪ್ ಅನ್ನ ಮಾಡ್ರಿ. ಹೌದಾ? ಎತ್ತಿದ ಕೈ ಅಂದ್ರೆ ಕೈ ಎತ್ತುದಂತೂ ಅಲ್ಲ. ಏನಂಗಾರೆ ಎತ್ತಿದ ಕೈ ಅಂದ್ರೆ ಹಾಸ್ಯ ಕಾರ್ಯಕ್ರಮವನ್ನ ಮಾಡುವಲ್ಲಿ, ಹಾಸ್ಯ ಮಾಡುವಲ್ಲಿ, ಕಾಮಿಡಿ ಮಾಡುವಲ್ಲಿ ಪ್ರಾಣೇಶ ಪರ್ಫೆಕ್ಟ್ ಅದಾನ ಅಂತ ಅರ್ಥ. ಓಕೆ, ಸರಿ. ಏನಪ್ಪಾ ಅಂದ್ರೆ ಪ್ರವೀಣ ಅಂತ. ಎತ್ತಿದ ಕೈ ಅನ್ನುವಂಥದ್ದು ನುಡಿಗಟ್ಟು. ನಾನು ಮೇಲೇನ ಡಿಸ್ಕಸ್ ಮಾಡಿದ್ದೆ ನಿಮ್ ಜೊತೆ. ಏನಂದ್ರೆ ನುಡಿಗಟ್ಟಿನ ಮೇಲೆ ಪ್ರಶ್ನೆಯನ್ನ ಕೇಳ್ತಾರ, ನುಡಿಗಟ್ಟು. ಹೌದಾ? ಇಲ್ಲಿ ಬಂದದ ನೋಡ್ರಿ, ಮತ್ ನುಡಿಗಟ್ಟು ಮೇಲೆ. ಹಂಗಾರ ಏನು ಎತ್ತಿದ ಕೈ ಅಂದ್ರೆ ಪ್ರವೀಣ. ಪ್ರವೀಣ ಅಂದ್ರೆ ನಿಪುಣ. ಹೌದಾ? ಸೊ ಇದಕ್ಕೆ ಇನ್ನು ಮುಂದೆ ಹೋದ್ರ ಪಾರಂಗತ ಅಂತೆಲ್ಲ ಹಿಂಗೆಲ್ಲ ಬರ್ತಾವ ಶಬ್ದವು. ಆದ್ರೆ ನಿಮ್ಗೆ ನಿಪುಣ, ಪ್ರವೀಣ ಅನ್ನುವಂಥದ್ದಾದ್ರೂ ಸಹಿತ ನಿಮಗ ಗೊತ್ತಿರ್ಲಿ. ಹಾಗಾದ್ರೆ ಈ ರೀತಿಯಾಗಿರುವಂತ ನುಡಿಗಟ್ಟುಗಳು ಎಲ್ಲೆಲ್ಲಿ ಇರ್ತಾವ ನಿಮ್ ಪುಸ್ತಕದಾಗ, ನುಡಿಗಟ್ಟುಗಳ ಮೇಲೆ ಲಕ್ಷ್ಯನ ಕೊಡ್ರಿ. ಇನ್ನು 8ನೆಯ ಪ್ರಶ್ನೆ ಏನಪ್ಪಾ? ಯುಗಾದಿ ಹಬ್ಬಕ್ಕೆ ಅಪ್ಪ ನನಗೆ ಮತ್ತು ಆದರ್ಶನಿಗೆ ಬಣ್ಣದ ಅಂಗಿ ತರುತ್ತಾರೆ. ಈ ವಾಕ್ಯದಲ್ಲಿ ಯೋಗವಾಹ ಅಕ್ಷರ ಯಾವುದು? ಯೋಗವಾಹ ಅಕ್ಷರ ಯಾವುದು? ಮೊದಲು ನಮ್ಗೆ ಯೋಗವಾಹ ಗೊತ್ತಿರ್ಬೇಕ. ಏನದು? ಅನುಸ್ವರ ಮತ್ತು ವಿಸರ್ಗ. ಹೌದಾ? ಅನುಸ್ವರ ಮತ್ತು ವಿಸರ್ಗ ಗೊತ್ತಿರಬೇಕು. ಅನುಸ್ವರ ಅಂದ್ರ ಒಂದ ಪೂಜೆ ಇರ್ತದ, ಅದಕ್ಕ ಅನುಸ್ವರ ಅಂತ ಕರೀತಾರ. ಒಂದ್ರ ಕೆಳಗ್ ಒಂದಿರ್ತಾವಲ್ಲ, ಹಿಂಗಿರ್ತಾವಲ್ಲ, ಇದಕ್ಕೆ ಏನಂತ ಕರೀತಾರ? ವಿಸರ್ಗ ಅಂತ ಕರೀತಾರ. ಇವಕ್ ಯೋಗವಾಹ ಅಂತ ಕರೀತಾರ. ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹಗಳದಾವ. ಹೌದಾ? ಇವುಗಳನ್ನ ನಾವು ಒಂದೊಂದು ಅಕ್ಷರ ಉಚ್ಚಾರ ಮಾಡಕ್ ಬರುದಿಲ್ಲ. ಇವನ್ ಏನ್ ಮಾಡ್ತೀವಪ್ಪ? ಸ್ವರದ ಜೊತೆಗೂಡಿ, ಸ್ವರದ ಜೊತೆ ಸೇರಿಸಿ ಉಚ್ಚಾರ ಮಾಡ್ತೀವಿ. ಅದಕ್ಕ ಯಾವ್ದು ಇದ್ರೊಳಗೆ ಅಂತ ಹೇಳಿದಾರ? ಏನಂಗಾರ? ಅಲ್ಲ, ಅದು ಸ್ವರ. ಆ ಸ್ವರ ವ್ಯಂಜನದ. ಇಲ್ಲಿ ಅಮ್ಮದ ನೋಡ್ರಿ. ಯಾಕಂದ್ರೆ ಇದು ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ ಬರಂಗಿಲ್ಲ, ಅದಕ್ಕೆ ಜೊತೆ ಸೇರಿಸಿದಾರ. ಇದು ಅನುಸ್ವರ. ಈ ವಾಕ್ಯದಲ್ಲಿರುವ ಯೋಗವಾಹ ಅಕ್ಷರ ಯಾವುದು ಅಂತಂದ್ರೆ ಅದು ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ನೋಡ್ರಿ, ಆದರ್ಶ ಎಕ್ಸಾಮಿಗೆ ಆಗ್ತಾ ಇರುವಂತ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾನು ಇನ್ನೂ ಎಕ್ಸಾಮ್ ಮುಗಿಯುವವರೆಗೂ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ. ಇನ್ನ 9ನೇ ಪ್ರಶ್ನೆಯಿಂದ 16ನೇ ಪ್ರಶ್ನೆಯವರೆಗೆ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2 ಅನ್ನುವಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮಹಾಂತ್ ಮುದ್ದನ್ನ ಯೂಟ್ಯೂಬ್ ಚಾನಲ್ ಅನ್ನ ಸರ್ಚ್ ಮಾಡ್ರಿ. ಆ ಚಾನಲ್ ಓಪನ್ ಆಗ್ತದ. ಆ ಚಾನಲ್ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಚಾನಲ್ ಹೋಮ್ ಪೇಜ್ ಓಪನ್ ಆಗ್ತದ. ಅಲ್ಲಿ ಪ್ಲೇ ಲಿಸ್ಟ್ ಅಂತದ. ಅಲ್ಲಿ ಆದರ್ಶ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಒಂದು ಫೋಲ್ಡರ್ ಅದ. ಆ ಫೋಲ್ಡರ್ದೊಳಗ ಇವೆಲ್ಲ ವಿಡಿಯೋಗಳು ಇರ್ತಾವ. ಸರಿನಾ? ವಿಡಿಯೋ ನೋಡ್ತಾ ಹಾಗೆ ವಿಡಿಯೋವನ್ನ ಲೈಕ್ ಮಾಡ್ರಿ, ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಅನ್ನ ಮಾಡ್ರಿ. ನಿಮಗೆ ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇದ್ರ, ನಿಮಗೆ ಏನಾದ್ರು ಗೊತ್ತಾಗ್ತಾ ಇಲ್ಲ ಅಂತಂದ್ರ ನೀವು ಯಾವ್ದಾದ್ರು ವಿಡಿಯೋ ಕೆಳಗಡೆ ನಿಮ್ಮ ಕ್ವಶನ್ ಅನ್ನ, ಡೌಟ್ ಅನ್ನ ನೀವು ಕಮೆಂಟ್ ಮಾಡಿದ್ರಿ ಅಂದ್ರೆ ಅದನ್ನ ನಾನು ನೋಡಿ ರಿಪ್ಲೈ ಆದ್ರೂ ಮಾಡ್ತೇನೆ. ಇಲ್ಲ ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಾನು ಅದ್ರ ಬಗ್ಗೆ ನಿಮಗೆ ಸೊಲ್ಯೂಷನ್ ಆದ್ರೂ ಕೊಡ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಕನ್ನಡ 8 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೀವಿ. ನೆಕ್ಸ್ಟ್ ನಾನು ಇಂಗ್ಲಿಷ್ನ 8 ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದೊಳಗಡೆ ಡಿಸ್ಕಷನ್ ಅನ್ನ ಮಾಡ್ತೇನೆ. ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು.